ನಿಮ್ಮಲ್ಲಿ ಯಾರಾದರೂ ನನ್ನ ಥರ ಇದ್ದೀರಾ? ಶನಿವಾರದೊತ್ತು ಇನ್ನೇನಪ್ಪ ಈ ಟ್ರಾಫಿಕಲ್ಲಿ ಹೋಗೋದು ಅಂತಂದ್ಬಿಟ್ಟು ಕಾಲೇಜ್ಗೆ ರಜಾ ಹಾಕ್ತೀನಿ ಒಂದೊಂದು ಸಲ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಏನೂ ಕೆಲಸ ಮಾಡಿಲ್ಲ, ರೆಡಿಯಾಗಿ ಕಾಲೇಜ್ ಕಡೆ ಹೊರಟ್ಬಿಟ್ಟೆ. ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ. ಸೊ ಅಲ್ಲೇ ನಮ್ಮ ಮುರಳಿ ಸ್ನ್ಯಾಕ್ಸಲ್ಲಿ ಒಂದು ಸ್ವಲ್ಪ ಇಡ್ಲಿ, ಸಾಂಬಾರು, ಚಟ್ನಿ. ಇಡ್ಲಿ ಅಂತೂ ಕ್ರೇಜಿ ಅಂದ್ಕೊಳ್ಳಿ. ಕಾಲೇಜ್ ಕಡೆ ಹಿಂಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಹಾಗೆ ಬರ್ತಾ ಒಂದು ಸ್ವಲ್ಪ ಟೊಮೆಟೊ ರೈಸ್ ತಿಂದ್ಕೊಂಡು ಹೀಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನೋಡ್ಕೊಂಬರಕ್ಕೆ ಹೋದರೆ ಎಷ್ಟು ಟ್ರಾಫಿಕ್ ಗುರು. ಈ ಶನಿವಾರ ಕಾಲೇಜಿಗೆ ಬರೋಕ್ಕೆ ಇರಿಟೇಷನ್ ಆಗಿಬಿಡುತ್ತೆ ಒಂದೊಂದು ಸಲ. ಸೊ ನನ್ನ ಫ್ರೆಂಡ್ ತಣ್ಣಗೆ ಒಂದು ಸ್ವಲ್ಪ ಫ್ರೂಟ್ ಜ್ಯೂಸ್ ಕೊಡಿಸಿದ್ಲು. ಸೊ ಅದನ್ನೊಂದು ಸ್ವಲ್ಪ ಆರಾಮಾಗಿ ಕುಡ್ಕೊಂಡು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲೇ ಬಸ್ ಬಂತು. ಸೊ ಹೇಗೋ ಹತ್ಕೊಂಡು ಬಂದುಬಿಟ್ವಿ. ಒಂದು ಸ್ವಲ್ಪ ದೂರ ಆದಮೇಲೆ ಒಂದು ಸ್ವಲ್ಪ ಸೀಟ್ ಸಿಕ್ತು ಅಂದ್ಕೊಳ್ಳಿ. ಕುತ್ಕೊಂಡು ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಫ್ರೆಂಡಿಗೆ ಕಾಲ್ ಮಾಡೋಣ ಅಂದರೆ ಕರೆನ್ಸಿ ಆಗಿಬಿಟ್ಟಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೇ ನಡ್ಕೊಂಡು ಒಬ್ಬಳೇ ಮನೆಗೆ ಬಂದೆ. ಹಾಗೆ ಮಾವಿನಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ತಿಂದೆ. ಮಳೆ ಬರುವಂಥ ತುಂಬ ಸಾಧ್ಯತೆಗಳಿದೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ. ಸೊ ಆನ್ಲೈನಲ್ಲಿ ಒಂದು ಸ್ವಲ್ಪ ಜೋಳನೂ ಅದ್ರ ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಬೇಕಾಗಿತ್ತು. ಸೊ ಅದನ್ನು ಬುಕ್ ಮಾಡಿಕೊಂಡೆ. ಇನ್ನು ಯಾರು ಹೊರಗಡೆ ಹೋಗೋರು ಅಂತ. ಇವತ್ತು ಚಪಾತಿ ಮತ್ತು ಮನೆಯಲ್ಲಿ ಮೊನ್ನೆ ಪನ್ನೀರ್ ಮಾಡಿದ್ನಲ್ಲ, ಸೊ ಪನ್ನೀರ್ ಕರಿ ಮಾಡಿ ಮೂವಿ ನೋಡಿಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.